ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೃಷಭ ರಾಶಿ, ಸೆಪ್ಟೆಂಬರ್ 2026. ಮಾಸ ಭವಿಷ್ಯ, ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಸೂರ್ಯನಿಂದ ಆರಂಭಿಸೋಣ. ಸೂರ್ಯ ಮೊದಲ 17 ದಿನ ಸ್ವಂತ ರಾಶಿಯಲ್ಲಿರ್ತಾನೆ, ಸುಖಭಾವದಲ್ಲಿರ್ತಾನೆ. ಸೂರ್ಯ ಸುಖಭಾವದಲ್ಲಿದ್ದಾಗ ಸುಖಭಂಗವನ್ನುಂಟು ಮಾಡ್ತಾನೆ. ಕೇಂದ್ರದಲ್ಲಿದ್ದಾನೆ, ಸ್ವಲ್ಪ ಶುಭಫಲಗಳನ್ನು ಕೂಡ ಕೊಡ್ತಾನೆ, ಕಾರಣ ಪಾಪಗ್ರಹನಾಗಿದ್ದಾನೆ. ಕೇಂದ್ರ ಭಾವದಲ್ಲಿ ಬಂದಾಗ, ಇಲ್ಲಿ ಸುಖಭಾವದಲ್ಲಿ ಬಂದಾಗ ತನ್ನವರಿಂದಲೇ ಸ್ವಲ್ಪ ತಿರಸ್ಕಾರ ಅಥವಾ ನಿಂದನೆ ಅಥವಾ ಅವಮಾನಕ್ಕೆ ಗುರಿಯಾಗಬೇಕಾಗುತ್ತೆ. ತನ್ನ ಸ್ವಂತ ಸ್ವಜನರಿಂದಲೇ ಅಥವಾ ಕುಟುಂಬದ ಸದಸ್ಯರಿಂದಲೇ ಕೆಲವು ಅವಮಾನಗಳನ್ನು ಅಥವಾ ವಿರೋಧಗಳನ್ನು ಎದುರಿಸಬೇಕಾಗುತ್ತದೆ. ಇಲ್ಲಿ ಸೂರ್ಯ ಇಲ್ಲಿ ಈಗೋ ಹರ್ಟ್ ಆಗುತ್ತೆ. ಕೆಲವು ತಾರತಮ್ಯತೆಗಳು ಕುಟುಂಬದ ಸದಸ್ಯರಿಂದಲೇ ನಡೀಬಹುದು. ಅತಿಯಾಗಿ ಇಲ್ಲಿ ಕಂಜೂಸ್ತನವನ್ನು ಕೊಡ್ತಾನೆ ಅಥವಾ ಖರ್ಚು ಮಾಡೋಕ್ಕೆ ಮನಸ್ಸಿರಲ್ಲ. ಒಂದು ರೀತಿಯ ಮನಕ್ಲೇಶ, ವಿನಾಕಾರಣ ಕುಟುಂಬ ಸದಸ್ಯರ ವಿರೋಧ, ಬಂಧು ವಿರೋಧ ಅಂತ ಇರುತ್ತೆ. ಇದರ ಜೊತೆಗೆ ತಂದೆಯೊಡನೆ ಸ್ವಲ್ಪ ವೈಮನಸ್ಸು ಆಗಬಹುದು. ಉತ್ತರಾರ್ಧದಲ್ಲಿ ಇದೇ ಸೂರ್ಯ ಪಂಚಮ ಭಾವದಲ್ಲಿ ಬರ್ತಾನೆ. ಪಂಚಮದಲ್ಲಿ ಬಂದಾಗ ಸಂತಾನ ಮತ್ತು ಪರಿವಾರದ ರಕ್ಷಣೆಗೆ ಮೊದಲ ಆದ್ಯತೆ, ಫಸ್ಟ್ ಪ್ರಿಯಾರಿಟಿ. ಇದರ ಜೊತೆಗೆ ಭೂತತ್ವ ಪಂಚಮ ಭಾವದಲ್ಲಿ ಬಂದಾಗ ಆತನು ಕನ್ಯಾ ರಾಶಿಯಲ್ಲಿ ಬರ್ತಾನೆ. ಆವಾಗ ಕನ್ಯಾ ಸಂಕ್ರಾಂತಿಯ ರೂಪದಲ್ಲಿ ಉತ್ತರಾರ್ಧದಲ್ಲಿ. ಇದರಿಂದ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಟ್ರಬಲ್ ಅಥವಾ ಹೊಟ್ಟೆ ನೋವು ಕಾಣಬಹುದಾಗಿದೆ. ನಿರಂತರವಾದ ಕೆಲವರಿಗೆ ಮಲಬದ್ಧತೆ ಕೂಡ ಕಾಣಬಹುದು. ಆಮೇಲೆ ದೇವತಾ ಪ್ರಸಾದದಿಂದ ಉತ್ತಮ ಫಲಗಳನ್ನು ಕೂಡ ಪಡಿಬಹುದು. ತಂದೆಗೆ ಬಾಧೆ ಆಗ್ಬೋದು, ನೋವಾಗ್ಬೋದು. ನಿಮಗೆ ಹೃದಯದ ಅಕ್ಕಪಕ್ಕ ಭಾವದಲ್ಲಿ ಸ್ವಲ್ಪ ನೋವನ್ನು ಕಾಣಬಹುದು. ಆದರೆ ಇಲ್ಲಿ ಜ್ಯೋತಿಷ್ಯ ವಿದ್ಯೆ, ಬೇರೆ ಬೇರೆ ವಿದ್ಯೆಗಳು ಒಲಿತವೆ, ಯಂತ್ರಮಂತ್ರ ತಂತ್ರಗಳು ಒಲಿತವೆ, ರಾಜ್ಯಶಾಸ್ತ್ರ ಒಲಿಯುತ್ತದೆ, ವೈದ್ಯಶಾಸ್ತ್ರ ಒಲಿಯುತ್ತದೆ ಅಥವಾ ಆಸಕ್ತಿ ಬರುತ್ತದೆ. ಈ ರೀತಿಯಾದಂಥ ಫಲಗಳನ್ನು ಸೂರ್ಯ ಇಲ್ಲಿ ಕೊಡ್ತಾನೆ. ಸೂರ್ಯನ ನಂತರ ರಾಶಾಧಿಪತಿ ಶುಕ್ರನ ಸಂಚಾರ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಶುಕ್ರ ಇಲ್ಲಿ 6ನೇ ಭಾವದಲ್ಲಿ ಇರ್ತಾನೆ. ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ ಅಂತ್ಯದವರೆಗೂ ಇಲ್ಲಿ 6ನೇ ಭಾವದಲ್ಲಿ ಬಂದಾಗ ನಿಶ್ಚಿತವಾಗಿಯೂ ಕೂಡ ಅದೊಂದು ಮರಣಕಾರಕ ಸ್ಥಾನ ಆಗಿಬಿಡುತ್ತೆ. MKS ಮರಣಕಾರಕ ಸ್ಥಾನ. ರಾಷ್ಟ್ರಾಧಿಪತಿ 6ನೇ ಭಾವದಲ್ಲಿ ಬಂದಾಗ ಸ್ವಯಂಕೃತ ಅಪರಾಧಗಳಾಗ್ತವೆ, ತಪ್ಪು ನಿರ್ಣಯಗಳಾಗ್ತವೆ, ಯೋಗ್ಯತೆ ಒಳ್ಳೆಯ ನಿರ್ಣಯ ಮಾಡಲು ಸಾಧ್ಯ ಆಗೋದಿಲ್ಲ. ವೀಕ್ಷಕರೇ, ಇಲ್ಲಿ ಆದರೂ ಕೂಡ ಸ್ವಂತ ರಾಶಿಯಲ್ಲಿ ಬರ್ತಾನೆ, ತುಲಾ ರಾಶಿಯಲ್ಲಿ ಬರ್ತಾನೆ ಸೆಪ್ಟೆಂಬರ್ 2ರಿಂದ. ಹೀಗಾಗಿ ಸ್ವಲ್ಪ ಉತ್ತಮ ಫಲಗಳನ್ನು ಕೂಡ ಕೊಡ್ತಾನೆ. ಆದರೂ ಕೂಡ ಇಲ್ಲಿ ಭಾವಾಧಾರಿತ ಫಲಗಳು ಚೆನ್ನಾಗಿ ಸಿಗಲ್ಲ. 6ನೇ ಭಾವವು ನೀಚತ್ವವನ್ನು ಪ್ರದರ್ಶಿಸುತ್ತೆ. ಮುಂದೆ ಬುಧ ಬರುತ್ತೆ. ಬುಧನು 5ನೇ ಭಾವದಲ್ಲಿ ಬಂದಾಗ ಒಂದು ರೀತಿಯ ಸರಸ್ವತಿ ಪುತ್ರರಂತೆ ಇರ್ತೀರಿ. ಆಡಿದ ಪ್ರತಿ ಮಾತು ಸತ್ಯ ಆಗುತ್ತದೆ. ಭವಿಷ್ಯದ ಘಟನೆಗಳು ಮುಂಚೆ ತಿಳಿಯೋಕೆ ಆರಂಭ ಆಗ್ತವೆ. ಆದರೆ ಮಾತೃವಂಶದಲ್ಲಿ ಸ್ವಲ್ಪ ಹಾನಿಯಾಗುತ್ತದೆ, ಡ್ಯಾಮೇಜ್ ಆಗುತ್ತದೆ, ಲಾಸ್ ಆಗುತ್ತದೆ. ತಂದೆಗೂ ಕೂಡ ಆರೋಗ್ಯ ಹಾನಿಯಾಗುತ್ತದೆ. ಪೋಷಕರಿಗೂ ಕೂಡ ಇದೇ ರೀತಿ. ಕೆಲವರಿಗೆ ಗರ್ಭಪಾತವಾಗುತ್ತದೆ. ಸಂತಾನ ಅಪೇಕ್ಷೆ ಇದ್ದವರು, ಗರ್ಭಿಣಿಯರಿಗೆ ಎಚ್ಚರಿಕೆಯಿಂದಿರಬೇಕು. ಕಾರಣ ಇಲ್ಲಿ ಕೆಲವು ಮಂತ್ರ ಮತ್ತು ಮಾರಣ ಉಚ್ಚಾಟನೆ ತಂತ್ರಗಳ ಪ್ರಯೋಗಗಳು ಆಗ್ತವೆ. ಹೀಗಾಗಿ ಇಲ್ಲಿ ಅದರ ಮಿತ್ರ ಲಾಭ ಅಂತ ಇರ್ತದೆ. ಮಿತ್ರರಿಂದ ಒಳ್ಳೆಯ ಉತ್ತಮ ಫಲಗಳು ಸಿಗ್ತವೆ. ಗುರುಬಲವನ್ನು ಕಳೆದುಕೊಂಡಿದ್ದೀರಿ. 3ನೇ ಭಾವದಲ್ಲಿ ಗುರು ಇದ್ದಾನೆ, ದೋಷಪ್ರದ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಕೆಲವು ಚಾಲೆಂಜ್ಗಳು ಬರ್ತವೆ. ಇಟ್ ಈಸ್ ನಾಟ್ ಅ ಗುಡ್ ಪ್ಲೇಸ್ಮೆಂಟ್, ಇಟ್ಸ್ ವೆರಿ ಡಿಫಿಕಲ್ಟ್ ಪ್ಲೇಸ್ಮೆಂಟ್ ಫಾರ್ ಜೂಪಿಟರ್. ಹೀಗಾಗಿ ಗುರು ಸ್ವಲ್ಪ ಸ್ಟ್ರೆಸ್ ಕೊಡ್ತಾನೆ. ಯಾವುದೇ ನಿರ್ಣಯವನ್ನು ಸ್ವಂತ ಮಾಡ್ಕೋಬಾರ್ದು. ಇತರರಿಂದ ಸಲಹೆ ಸೂಚನೆ ತಗೋಬೇಕು. ಇಲ್ಲಾಂದರೆ ಅವನು ಕನ್ಫ್ಯೂಷನ್ ಮಾಡ್ತಾನೆ. ಫೈನಾನ್ಷಿಯಲ್ ಡಿಸಿಷನ್ಸ್ ಕೂಡ ಕನ್ಫ್ಯೂಷನ್ ಮಾಡ್ತಾನೆ. ಅಡ್ವೈಸ್ ಫ್ರಮ್ ಇತರರಿಂದ ಅಡ್ವೈಸ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇದರ ಜೊತೆಗೆ ಸಿಬ್ಲಿಂಗ್ಸ್ಗಳ ಜೊತೆ ಅಥವಾ ತಂದೆ, ಬಾಸು, ಸರ್ಕಲ್ ಇವ್ರ ಜೊತೆ ಅಷ್ಟು ರಿಲೇಷನ್ಶಿಪ್ಗಳು ಚೆನ್ನಾಗಿರಲ್ಲ. ಸ್ವಲ್ಪ ಡಿಫ್ರೆನ್ಸಸ್ಗಳು ಪಾರ್ಟ್ನರ್ ಜೊತೆನೂ ಕೂಡ ಬರ್ಬೋದಾಗಿದೆ. ರಿಲೇಷನ್ಶಿಪ್ಗಳು ಸ್ವಲ್ಪ ಟಾಕ್ಸಿಕ್ ಆಗುವ ಥರ ಕಂಡು ಬರ್ತಾ ಇರುತ್ತೆ. ಇನ್ನು ಕುಜ ಬರ್ತಾನೆ. ಕುಜ ಸೆಪ್ಟೆಂಬರ್ 18ರವರೆಗೂ 2ನೇ ಭಾವದಲ್ಲಿ, ನಂತರ 3ನೇ ಭಾವದಲ್ಲಿ ತನ್ನ ನೀಚ ರಾಶಿಯಲ್ಲಿ ಬರ್ತಾನೆ. ದ್ವಿತೀಯದಲ್ಲಿ ಬರುವಾಗ ಫ್ಯಾಮಿಲಿ, ಫೈನಾನ್ಸು ಇದರ ಮೇಲೆ ಹೆಚ್ಚಿನ ಪ್ರಭಾವ ಇರುತ್ತದೆ. ಸೆಲ್ಫ್ ಅರ್ನ್ಡ್ ವರ್ಕು, ಸ್ಪೀಚ್ ಮೇಲೆ ಕುಜನ ಪ್ರಭಾವ ಇರುತ್ತದೆ. ನಾಲಿಗೆ ದಾರಿ ತಪ್ಪಿಸ್ತಾನೆ. ಆರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಹಣ ಬರುತ್ತೆ ಮತ್ತು ಹಣ ಹೋಗುತ್ತೆ, ಬೇರೆ ಮೂಲಗಳಿಂದ ಬರುತ್ತದೆ. ಆದರೆ ಹೊರಗಡೆ ಹೋಗೋಕ್ಕೆ ಅವಕಾಶವೂ ಇರುತ್ತದೆ. ಹೀಗಾಗಿ ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡ್ತೀರಿ, ಬಂಡವಾಳ ಹೂಡೋಕ್ಕೂ ಕೂಡ ಅವಕಾಶಗಳು ಬರ್ತವೆ. ಆದರೆ ಕುಟುಂಬಕ್ಕಾಗಿ ಖರ್ಚು ಮಾಡಬೇಕಾಗುತ್ತದೆ. ಹೀಗಾಗಿ ಒಂದು ಕಡೆ ಅರ್ನಿಂಗು, ಇನ್ನೊಂದು ಕಡೆ ಖರ್ಚು ಕೂಡ ಇರುತ್ತೆ. ಕುಟುಂಬದ ರಕ್ಷಣೆಗೆ ಆದ್ಯತೆಯನ್ನು ಕೊಡ್ತೀರಿ. ಇದು ಕುಜನ ಒಂದು ಪ್ರಭಾವ ಇರುತ್ತದೆ. ಇನ್ನು ಶನೈಶ್ವರ ಲಾಭಭಾವದಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಹೀಗಾಗಿ ಸುವರ್ಣ ಪಾದದ ಶ್ರೇಣಿಯ ಫಲಗಳು ತುಂಬ ಅನುಕೂಲಕರವಾಗಿವೆ. ಆಗಸ್ಟ್ನಲ್ಲಿ ನಡೆಯುವ 2 ಗ್ರಹಣಗಳನ್ನ ಕುರಿತು ಸೆಪ್ರೇಟ್ ಆಗಿ ಚಂದ್ರಗ್ರಹಣ, ಸೂರ್ಯಗ್ರಹಣ, ವೃಷಭ ರಾಶಿಯ ಮೇಲೆ ಪ್ರಭಾವ ಸೆಪ್ರೇಟಾಗಿ ವಿಡಿಯೋಗಳನ್ನು ಮಾಡಲಾಗಿದೆ. ಆಸಕ್ತರು ನೋಡ್ಬೋದು. ಇನ್ನು ಶನಿ ವಕ್ರಗತಿಯಲ್ಲಿದ್ದಾನೆ. ಸ್ವಲ್ಪ ಇಚ್ಛೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಅಲ್ಪ ವಿರಾಮ ಬರುತ್ತದೆ. ಸೇಮ್ ರಿಪೀಟೆಡ್ ಕರ್ಮ ರಿಪೀಟ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ಗಳ ಜೊತೆಗೆ. ಇನ್ನು ಕರ್ಮದ ಕಡೆಗೆ ಗಮನ ಕೊಡಬೇಕಾಗುತ್ತೆ ಹೆಚ್ಚಿಂದು. 5th ಹೌಸ್ ಆ್ಯಕ್ಟಿವ್ ಆದರೂ ಕೂಡ ನಿಧಾನಗತಿಯಲ್ಲಿ ಸಿಗ್ತವೆ, ಬಟ್ ನಿಶ್ಚಿತವಾಗಿ ಸಿಗ್ತವೆ. ಎಲ್ಲರ ಸಹಕಾರ ಮೊದಲಿನ ಥರ